ಆನೇಕಲ್ ತಾಲೂಕಿನ ಮುಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಿಂಡ್ಲು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಬ್ರಾಡಿ ಕಂಪನಿ ವತಿಯಿಂದ ನೂತನವಾಗಿ ನಿರ್ಮಿಸಿರುವ ಕಂಪ್ಯೂಟರ್ ಕೊಠಡಿ ಉದ್ಘಾಟನೆ ಮತ್ತು ಕಲಿಕೋಪಕರಣ ಕ್ರೀಡೋಪಕರಣ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ನೂತನವಾಗಿ ಕಂಪ್ಯೂಟರ್ ಕೊಠಡಿಗೆ ಬ್ರಾಡಿ ಕಂಪನಿಯ ಮುಖ್ಯಸ್ಥರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಶಾಲಾ ಬ್ಯಾಗ್ ಹಾಗೂ ಸಮವಸ್ತ್ರವನ್ನು ವಿತರಣೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್, ಬಿಆರ್ಸಿ ಭಾಸ್ಕರ್, ಇಸಿಒಗಳಾದ ಕೆ ಶಿವಣ್ಣ, ದತ್ತಗುರು, ಎಡಿಪಿಐ ಶ್ರೀಮತಿ ವೀಣಾ, ಸಿಆರ್ಪಿ ಚಂದ್ರಕಲಾ, ಬ್ರಾಡಿ ಕಂಪನಿಯ ರಂಜಿತ್, ಕ್ಲಾರಾ, ಪ್ರಕಾಶ್, ಲಯನ್ಸ್ ಕ್ಲಬ್ನ ಚೇರ್ಪರ್ಸನ್ ಲಯನ್ ಪೂಜಾ ಚಂದ್ರ, ತಿಂಡ್ಲು ಶಾಲೆಯ ಮುಖ್ಯ ಶಿಕ್ಷಕರಾದ ಎಸ್ಪಿ ಮುರಳೀಕೃಷ್ಣ, ಸಹ ಶಿಕ್ಷಕರಾದ ಉಮಾದೇವಿ, ಲೀಲಾ, ಲಾರೆನ್ಸ್, ಎಸ್ಡಿಎಂಸಿ ಅಧ್ಯಕ್ಷ ಸಂತೋಷ್, ಊರಿನ ಪ್ರಮುಖರಾದ ತಿಂಡ್ಲು ಸತೀಶ್, ಶೇಖರ್, ರಾಘವೇಂದ್ರ, ವಿದ್ಯಾರ್ಥಿಗಳು, ಪೋಷಕರು ಭಾಗವಹಿಸಿದ್ರು. ಯಾವುದೇ ಕೆಲಸ ಇರಲಿ, ನಮ್ಮ ಹೆಸರು ಅವರು ಹೇಳ್ತಾ ಇರ್ತಾರೆ ಪ್ರತಿ ಸಲ, ನೀವು ಮಾಡಿದ್ರಿ, ನೀವು ಬಂದ್ರಿ, ಇದು ಮಾಡಿದ್ರಿ. ನಾವು ಮಾಡಕ್ಕೆ ಏನ್ ಪ್ರೋತ್ಸಾಹ, ಯಾವ್ದ್ರಿಂದ ನಮ್ಗೆ ಇದು ಇಲ್ಲಿ ಮಾಡ್ಬೇಕಂತ ಅನಿಸಿತು ಅದು ಮುಖ್ಯ. ಯಾಕಂದ್ರೆ ಅವ್ರು ಮಾಡಿರುವಂತ ಕೆಲಸ, ಒಂದು ಹಳ್ಳಿ ಶಾಲೆಯಲ್ಲಿ ಬಂದು ಕೆಲಸ ಮಾಡಿ ಅವರು ಈ ಶಾಲೆ ಅಭಿವೃದ್ಧಿಗೋಸ್ಕರ ಮಾಡುತ್ತಿರುವಂತ ಎಲ್ಲ ಪ್ರಯತ್ನ ಇದೆ ನೋಡಿ. ಆ ಪ್ರಯತ್ನದ ಮೇರೆಗೆ ನಾವು ಇಲ್ಲಿ ಕೆಲಸ ಮಾಡಿದ್ರೆ, ದುಡ್ಡು ಕೊಟ್ರೆ ಇಲ್ಲಿ ಒಳ್ಳೇದ್ ಆಗತ್ತೆ, ಮಕ್ಕಳ ಭವಿಷ್ಯ ಒಳ್ಳೇದಾಗತ್ತೆ, ಮಕ್ಕಳು ಬೆಳೀತಾರೆ ಮುಂದಕ್ಕೆ ಅಂತ ಆ ಕಾನ್ಫಿಡೆನ್ಸ್ ಇದೆ ನೋಡಿ. ಅದು ಕೊಟ್ಟಿರೋದು ಈ ಶಾಲೆ. ಮಾಸ್ಟರ್ ಮಾತ್ರ ಅಲ್ಲ, ಹೆಡ್ ಮಾಸ್ಟರ್ ಮಾತ್ರ ಅಲ್ಲ, ಎಲ್ಲ ಟೀಚರ್ಗಳು, ಎಲ್ಲ ಕಲ್ಚುವರ್, ಇಲ್ಲಿರುವ ಎಲ್ಲ ಸ್ಟಾಫ್ಗಳು. ಯಾಕಂದ್ರೆ ಆ ಡೆಡಿಕೇಶನ್ ನಾವು ನೋಡಿದ್ದೇವೆ ಇಲ್ಲಿ ಬಂದಾಗ. ಸೊ ಮಕ್ಕಳಿಗೆ, ನಿಮ್ಗೆಲ್ಲರಿಗೂ ಇಲ್ಲಿ ಇಂಥ ಒಂದು ಶಾಲೆಯಲ್ಲಿ ಕಲಿಯಕ್ಕೆ ಸಿಕ್ಕಿರೋದು ಒಳ್ಳೆಯದು. ಇಂಥ ಗುರುಗಳು, ಇಂಥ ಟೀಚರ್ಗಳು ಸಿಕ್ಕಿರೋದು ಇಂಪಾರ್ಟೆಂಟ್. ಸೊ ನೀವು ಅದನ್ನ ಮಂದಾಟ ಮಾಡಿಟ್ಕೊಂಡು, ಇವತ್ತು ಮ್ಯಾಜಿಕ್ ಸರ್ ಬಂದಿದ್ರು, ಅವರು ಸ್ವಲ್ಪ ಕೆಲವೊಂದು ಮಾತು ಹೇಳಿದ್ದಾರೆ. ಅದೆಲ್ಲ ಇಟ್ಕೊಂಡು ಮುಂದಕ್ಕೆ ಚೆನ್ನಾಗಿ ಕಲಿತು ನೀವು ಬೆಳಿಬೇಕು, ಅದು ಮುಖ್ಯ. ಅಟ್ ದ ಸೇಮ್ ಟೈಮ್ ಸರ್, ನೀವು ಈ ಶಾಲೆಯಲ್ಲಿ ನಾವು ಯಾವಾಗಲೂ ಹೇಳ್ತೇವೆ, ನಮ್ಮ CSR ಅಲ್ಲಿ ನಾವು ನೋಡ್ತಿರುವಾಗ ಇದಕ್ಕೆಲ್ಲ ಯಾವಾಗಲೂ ಕಂಪನಿಯಲ್ಲಿ ನಾವು ಏನ್ ನೋಡೋದಂದ್ರೆ, ಮಕ್ಕಳು ಎಷ್ಟು ಬೆಳೆದಿದ್ದಾರೆ, ಎಷ್ಟು ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ ಪ್ರತಿ ವರ್ಷ ಒಂದು ಶಾಲೆಯಲ್ಲಿ, ರಿಸಲ್ಟ್ ಎಷ್ಟು ಚೆನ್ನಾಗಿ ಬಂದಿದೆ, ಇದೆಲ್ಲ ನಾವು ಯಾವಾಗಲೂ ನೋಡ್ತಾ ಇರ್ತೇವೆ. ಅದು ತುಂಬಾ ಮುಖ್ಯ ನಮ್ಗೆ ಅದೇ ನೀವು ಕೊಡುವಂತ ರಿಟರ್ನ್ ಗಿಫ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಹೆಲ್ಪ್ ಮಾಡೋದು ಎಲ್ಲ ಕಂಪನಿ ಅದು ಇದು
ಖುಷಿ ಆಗುತ್ತೆ. ನಮ್ಮ ಹೆಡ್ ಮಾಸ್ಟರ್ ಮುರಳೀಕೃಷ್ಣ ಸರ್ ಮತ್ತು ಹಿಂದೆ ನಮ್ಮ ಉಮಾದೇವಿ ಮೇಡಮ್ ಇದ್ದಾಗಲೂ ಕೂಡ ಅಷ್ಟೇ ಇಲ್ಲಿ ಶೈಕ್ಷಣಿಕ ಪ್ರಗತಿ ಉತ್ತಮವಾಗಿದೆ. ಎಲ್ಲ ಶಿಕ್ಷಕರ ಒಂದು ಶ್ರಮ ಚೆನ್ನಾಗಿದೆ. ಸುಮಾರು ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಹೆಚ್ಚಲಾಗಿದೆ. ಅದೇ ರೀತಿ ತಿಂಗಳು ಶಾಲೆಯಲ್ಲೂ ಕೂಡ ವರ್ಷ ದಾಖಲಾತಿ ಹೆಚ್ಚುತ್ತಾನೆ ಇದೆ. ಯಾಕೆ ಅಂತಂದರೆ ಇಲ್ಲಿ ಮಕ್ಕಳಿಗೆ ಯಾವುದೇ ಥರದ ಒಂದು ಹೊರೆ ಇಲ್ಲ. ಅವ್ರಿಗೆ ಏನು ಬೇಕೋ ಎಲ್ಲ ಥರದ ಅನುಕೂಲಗಳನ್ನು ಇಲ್ಲಿ ಸಿಬ್ಬಂದಿ ವರ್ಗದವರು ಮಾಡಿಕೊಡ್ತಾ ಇದ್ದಾರೆ. ಮೊನ್ನೆ ಒಂದ್ಸರಿ ನೋಡಿದ್ವಿ ನಾವು, ಮಳೆ ಬಂದಾಗ ಯಾರ ಕಡೆಯಿಂದನೂ ಕೊಡೆ ಎಲ್ಲ ಕೊಡಿಸಿದ್ರು, ಛತ್ರಿ ಕೂಡ ಕೊಡಿಸಿದ್ದಾರೆ. ಬ್ಯಾಗ್ಗಳಿರ್ಬೋದು, ಲೇಖನ ಸಾಮಗ್ರಿಗಳಿರ್ಬೋದು, ಮತ್ತು ಅವರಿಗೆ ಬರೆಯೋದಕ್ಕೆ ಪೆನ್ನು ಪೆನ್ಸಿಲಿಂದ ಹಿಡಿದು ಎಲ್ಲವನ್ನು ಪ್ರೊವೈಡ್ ಮಾಡಿಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಉತ್ತಮವಾದ ಒಂದು ಬೋಧನೆ ಕೂಡ ಇಲ್ಲಿ ನಡೀತಾ ಇದೆ. ಎಲ್ಲ ವಿಷಯಗಳ ಶಿಕ್ಷಕರಿದ್ದಾರೆ, ಇಂಗ್ಲಿಷ್ ಟೀಚರ್ ಇದ್ದಾರೆ, ಮ್ಯಾಥ್ಸ್ ಸೈನ್ಸರ್ ಇದ್ದಾರೆ, ಕನ್ನಡ ಸೋಷಿಯಲ್ ಪಾಠ ಮಾಡ್ತಕ್ಕಂಥ ಟೀಚರ್ಸ್ ಇದ್ದಾರೆ. ಏನು ಕೊರತೆ ಇಲ್ಲ. ನಮ್ಮ ಇಲಾಖೆಯಿಂದಲೂ ಕೂಡ ನಾವು ಒಂದು ಗೆಸ್ಟ್ ಟೀಚರ್ ಕೂಡ ಕೊಟ್ಟಿದ್ದೀವಿ ಅವರಿಗೆ. ಹಾಗಾಗಿ ಏನು ಕೊರತೆ ಇಲ್ಲ, ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಬ್ರೀಡಿಂಗ್ ಕಂಪ್ನಿಯವರು ನಮ್ಮ ಸರ್ಕಾರಿ ಶಾಲೆಯನ್ನು ಕುರಿಸಿ ಇಷ್ಟೊಂದು ಸವಲತ್ತುಗಳನ್ನು ಈ ಶಾಲೆ ಕೊಟ್ಟಿದ್ದಕ್ಕೆ ಇಲಾಖೆ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಮತ್ತು ಮಕ್ಕಳು ಕೂಡ ಅಷ್ಟೇ, ನೀವು ಏನು ಒಂದು ಅನುಕೂಲವನ್ನು ಇವತ್ತು ಕಂಪ್ಯೂಟರ್ ಲ್ಯಾಬ್ ಮಾಡಿದ್ದಾರೆ, ಅದರ ಪ್ರಯೋಜನವನ್ನು ಪಡ್ಕೋಬೇಕು. ಬೇಸಿಕ್ಕು ಎಲ್ಲ ಇವತ್ತು ಫಾಸ್ಟ್ ಇದ್ದೀರಾ, ಮೊಬೈಲ್ ಎಲ್ಲ ಬಳಸ್ತೀರಾ. ಅದೇ ಥರ ಕಂಪ್ಯೂಟರ್ ಟ್ರೈನಿಂಗ್ ಕೂಡ ನೀವು ತಗೊಂಡು ಮುಂದೆ ಒಂದು ಒಳ್ಳೆ ಪ್ರಜೆಗಳಾಗಬೇಕು. ಏನು ಸವಲತ್ತು ಕೊಡ್ತಾ ಇದ್ದಾರೆ ಅಂತ ಅದನ್ನು ವೇಸ್ಟ್ ಮಾಡ್ಕೋಬೇಡಿ. ಯಾವ್ಯಾವ ಟೈಮಿಗೆ ಏನೇನು ಬಳಸ್ಕೋಬೇಕು ಅದನ್ನು ಕ್ಲೀನಾಗಿ ಬಳಸ್ಕೊಂಡು ಶೈಕ್ಷಣಿಕ ಪ್ರಗತಿಯನ್ನು ಕೊಟ್ಟು ಮುಂದಿನ ಉನ್ನತ ವ್ಯಾಸಂಗವನ್ನು ತಾವೆಲ್ಲ ಪಡ್ಕೊಂಡು ಹೆಚ್ಚಿನ ಅಂಕ ಪಡ್ಕೊಂಡು ಉತ್ತೀರ್ಣರಾಗಬೇಕು ಶಾಲೆಗೆ. ಮತ್ತೆ ಅವರು ಹೇಳಿದ್ರು, ನಾವು ಹೇಗೆ ಒಂದು ಶಾಲೆಗೆ ಒಂದು ಸಹಕಾರವನ್ನ ಕೊಡ್ಬೇಕಾದ್ರೆ ಅದರ ಬೇಸ್ ವರ್ಕ್ ಅನ್ನ ಮಾಡಿದ್ವಿ ಅಂತ ಹೇಳಿ, ಯಾರಿಗೂ ಕೂಡ ಏನಂತ ಹೇಳಿದ್ರೆ ದಾನ ಮಾಡಿದ್ರು ಯಾರಿಗೆ ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಿದೆ. ಪಾತ್ರವನ್ನ ಅವರು ಹೇಗೆ ವಹಿಸಿದ್ದಾರೆ ಅಂತ ಹೇಳಿ ಒಂದೊಂದು ಮೂಮೆಂಟ್ ಕೂಡ ಹೇಗೆ ಗಣನೆಗೆ ತೆಗೆದುಕೊಂಡಿದ್ದಾರೆ ಅಂತ ನೋಡ್ಬೇಕು. ಇಲ್ಲಿಯ ಶಿಕ್ಷಕರ ಕಾರ್ಯವೈಖರಿಯನ್ನ ನೋಡಿದರೆ ಮಕ್ಕಳನ್ನ ಶಿಸ್ತುಬದ್ಧವಾಗಿ ಹೇಗೆ ಅವರು ಸಮಾಜಕ್ಕೆ ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ ಅಂತ ನೋಡಿದ್ದಾರೆ. ಹಾಗೆ ಯಾವ ಸವಲತ್ತನ್ನ ಕೊಟ್ಟರೆ ಹೇಗೆ ಬಳಕೆ ಆಗುತ್ತೆ, ಇದು ಸದುಪಯೋಗ ಆಗ್ತಾ ಇದೆ ಎನ್ನುವುದನ್ನ ಖಾತ್ರಿಗೊಳಿಸಿಕೊಳ್ತಾ ಇದ್ದಾರೆ. ಈ ಒಂದು ಬೇಸಿಸ್ ಮೇಲೆ ಅವರು ಈ ಶಾಲೆಯನ್ನ ಅಭಿವೃದ್ಧಿ ಮಾಡೋದಿಕ್ಕೆ ಮನಸ್ಸನ್ನ ಮಾಡಿದ್ದಾರೆ. ಇದು ಸ್ವಾಗತವನ್ನ ಮಾಡುವಂತಹ ಒಂದು ವಿಷಯವಾಗಿದೆ, ಸ್ವಾಗತಾರ್ಹವಾಗಿದೆ. ಹಾಗೇನೆ ಒಂದು ಶಾಲೆ ಅಂತ ಹೇಳಿದ್ರೆ ಬೇಕಾಗಿರೋದು 3 ಮುಖ್ಯವಾದಂತಹ ಅಂಶಗಳು. ಶಿಕ್ಷಣ ಬೇಕು, ಆರೋಗ್ಯ ಬೇಕು, ಮತ್ತೆ ಶಿಸ್ತು ಬೇಕು. ಈ 3 ಕೂಡ ಒಂದಕ್ಕೊಂದು ಕಾರ್ಯಲೇಟ್ ಆಗ್ತಾ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ವ್ಯತ್ಯಾಸಗಳು ಉಂಟಾಗುತ್ತೆ. ಸದೃಢವಾದ ಶರೀರದಲ್ಲಿ ಸದೃಢವಾದಂತಹ ಮನಸ್ಸು ಇರುತ್ತೆ. ಆ ಮನಸ್ಸಿನಿಂದ ವಿದ್ಯೆ ಕಲಿಕೆಗೆ ಒತ್ತನ್ನ ಕೊಡುತ್ತೆ. ಈ ಒತ್ತನ್ನ ಕೊಟ್ಟಾಗ ಮಾತ್ರ ನಮ್ಮ ಒಂದು ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡೋದಿಕ್ಕೆ ಸಾಧ್ಯ. ಯಾಕಂತ ಹೇಳಿದ್ರೆ ಈಗ ಕೊಡುತ್ತಿರುವಂತಹ ಸೌಲಭ್ಯವನ್ನ ನಮ್ಮ ಮಕ್ಕಳು ಮುಂದೆ ವಿದ್ಯಾವಂತರಾಗಿ ಕೊಡಬೇಕಾಗಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಯಾಕಂತ ಹೇಳಿದ್ರೆ ವಿದ್ಯೆ ಇದ್ದಾಗ ಕೊಡುಗೆಯನ್ನು ಕೂಡ ಕೊಡೋದಿಕ್ಕೆ ಮನಸ್ಸು ಮಾಡಿ ಅಂತ ನಾವು ಹೇಳ್ತೀವಿ. ಎಲ್ಲವನ್ನೂ ಇದ್ರೂ ಕೂಡ
ಕೃಷ್ಣ ಅಂತ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ತಿಂಡ್ಲುವಿನ ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಬಹುಶಃ ಒಂದು 6 ತಿಂಗಳಿಂದ ಬ್ರಾಡಿ ಅನ್ನೋ ಒಂದು MNC ಕಂಪ್ನಿಗೆ ನಮ್ಮ ಶಾಲೆಯ ಕುಂದುಕೊರತೆಗಳನ್ನು ಹೇಳಿದಾಗ ಬಹುಶಃ ಅವರು ಸಂತೋಷವಾಗಿ ಒಪ್ಕೊಂಡ್ರು. ಇವತ್ತು ಯಾವ ಮಟ್ಟದಲ್ಲಿ ಶಾಲೆಗೆ ಸಹಾಯ ಮಾಡಿದ್ದಾರೆ ಅಂದರೆ, ಶಾಲೆಗೆ ಬೇಕಾಗುವಂತಹ 5 ಕಂಪ್ಯೂಟರ್ ಸಿಸ್ಟಮ್ ಕೊಟ್ಟಿದ್ದಾರೆ, ಎಲ್ಲ ಮಕ್ಕಳಿಗೂ ಬ್ಯಾಗ್ ವಿತರಿಸಿದ್ದಾರೆ, ಜೊತೆಗೆ 2 ಟ್ರ್ಯಾಕ್ ಸೂಟ್, 1 ಸ್ವೆಟ್ರು, ಜೊತೆಗೆ ಎಲ್ಲ ರೂಮ್ಗಳಿಗೂ ಗ್ರೀನ್ ಬೋರ್ಡ್ ಹಾಕಿದ್ದಾರೆ, ಎಲ್ಲ ರೂಮ್ಗೂ ಫ್ಯಾನ್ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಶಾಲೆಯನ್ನು ಬಹುಶಃ ಹೈಟೆಕ್ ಆಗಿ ಮಾಡಿಕೊಟ್ಟಿದ್ದಾರೆ. ಇದು ನಮಗಿದ್ದಂಥ ಕನಸು. ಯಾಕಂದರೆ ಆನೇಕಲ್ ತಾಲೂಕಿನ ಶಾಲೆಗಳಲ್ಲಿ ತಿಂಡ್ಲು ಶಾಲೆಯನ್ನು ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋದೇ ನನ್ನ ಆಸೆ ಇತ್ತು. ಆ ನಿಟ್ಟಿನಲ್ಲಿ ನಮ್ಮ ಶಿಕ್ಷಕ ವರ್ಗ, ಜೊತೆಗೆ SDMC, ಜೊತೆಗೆ ನಮ್ಮ ಮಕ್ಕಳು, ಸಾರ್ವಜನಿಕರು, ಊರಿನ ಪ್ರಮುಖರು, ಜೊತೆಗೆ ಲಯನ್ಸ್ ಕ್ಲಬ್ಬಿನ ಎಲ್ಲ ಮೆಂಬರ್ಗಳು, ಈ ರೀತಿ ನಾನಾ NGOಗಳು ನಮ್ಮ ಅಭಿವೃದ್ಧಿಗೆ ಕೆಲಸ ಮಾಡಿವೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಆ ನಿಟ್ಟಿನಲ್ಲಿ ಇನ್ನಷ್ಟು ಕನಸುಗಳಿವೆ. ಯಾಕಂದರೆ ಮಕ್ಕಳಿಗೆ ಈಗ ಎಲ್ಲವನ್ನು ಒದಗಿಸ್ಕೊಟ್ವಿ. ಇನ್ನು ಮುಂದಿನ ಕೆಲಸ ಏನಪ್ಪ ಅಂದರೆ ಮಕ್ಕಳನ್ನು ಶೈಕ್ಷಣಿಕವಾಗಿ ಹೆಚ್ಚಿನ ಅಭಿವೃದ್ಧಿ ಮಾಡೋದು. ಈಗ ಮಕ್ಕಳಿಗೆ ಬೇಕಾಗುವ ಎಲ್ಲ ವಸ್ತುಗಳು ಸಿಕ್ಕಿದ ಮೇಲೆ ಇನ್ನು ಶೈಕ್ಷಣಿಕ ಅಭಿವೃದ್ಧಿ ಹೆಚ್ಚಿನ ಮಟ್ಟದಲ್ಲಾದರೆ ಖಂಡಿತ ಶಾಲೆಗೂ ಒಂದು ಹೆಸರು, ನಮ್ಮ ಸಿಬ್ಬಂದಿ ವರ್ಗಕ್ಕೂ ಹೆಸರು. ಎಲ್ಲರೂ ದುಡಿತಾ ಇದ್ದಾರೆ. ಸಿಬ್ಬಂದಿ ವರ್ಗದಿಂದ ಹಿಡಿದು ಅಡುಗೆ ಬಡಿಸೋರಿಂದ ಹಿಡಿದು ಗೆಸ್ಟ್ ಟೀಚರಿಂದ ಪ್ರತಿಯೊಬ್ಬರು ಆರ್ಟ್ಸ್ ಪಾರ್ಕ್ ಅಂತ ಒಂದಿದೆ, ಅದು ದುಡಿತಾ ಇದ್ದಾರೆ. ಇವರೆಲ್ಲರ ಶ್ರಮ ನನ್ನ ಗೆಲುವಿಗೆ ಕಾರಣ ಅಂತ ಹೇಳ್ತೀನಿ. ನನ್ನೊಬ್ಬದೇನಿಲ್ಲ. ಯಾಕೆಂದರೆ ನನಗೆ ಭಗವಂತ ಕೊಟ್ಟಿರೋದೇನಪ್ಪ ಅಂದರೆ, ಬಂದ ಕಂಪನಿಗಳನ್ನು ಆತ್ಮೀಯತೆಯಿಂದ ನೋಡೋದು, ಅವರಲ್ಲಿ ಪ್ರಾಮಾಣಿಕತೆಯನ್ನು ನಾನು ತೋರ್ಪಡಿಸಿದ್ರೆ ಖಂಡಿತ ಅವ್ರಿಗೆ ಮಾಡ್ತಾರೆ. ಈ ಕಂಪನಿನೂ ಅಷ್ಟೇ, ಒಂದು ವಿಶ್ವಾಸಕ್ಕೆ ಕಟ್ಟುಬಿದ್ದು ಇಷ್ಟೆಲ್ಲ ಕೆಲಸಗಳು ಮಾಡಿವೆ. ಇನ್ನೂ ದೊಡ್ಡ ಕನಸಿದೆ ಆ ಕಂಪನಿಗೆ ನಮ್ಮ ಶಾಲೆ ಮೇಲೆ. ಈ ಎಲ್ಲ NGOಗಳು ನಮ್ಮ ಗ್ರಾಮಾಂತರ, ಅದರಲ್ಲೂ ಗಡಿ ಭಾಗದ ಶಾಲೆಗೆ ಬಂದು ಈ ರೀತಿ ಮಾಡಿಕೊಟ್ರೆ ಖಂಡಿತ ನಮ್ಮ ಶಾಲೆನೂ ಅಭಿವೃದ್ಧಿ ಆಗುತ್ತೆ, ಮೇಲ್ಮಟ್ಟದಲ್ಲಿ ಹೋಗುತ್ತೆ ಅಂತ ನನ್ನ ಭಾವನೆ. ನಾನು ಪ್ರತಿ ಸರ್ಕಾರಿ ಶಾಲೆಗೂ ಕೇಳೋದಿಷ್ಟೇ, ಒಂದು ವಿಶ್ವಾಸ, ಒಂದು ಆತ್ಮೀಯತೆ 2 ಕೊಟ್ಟರೆ ಪ್ರತಿ ಶಾಲೆಗಳು ಅಭಿವೃದ್ಧಿ ಆಗುತ್ತೆ. ಎಲ್ಲ ಮುಖ್ಯ ಶಿಕ್ಷಕರಿಂದ ಒಂದು ಸರ್ಕಾರಿ ಶಾಲೆಗಳನ್ನು ಅಪ್ಗ್ರೇಡ್ ಮಾಡಿ ಪ್ರತಿ ಪೇರೆಂಟ್ ಮನಸ್ಸನ್ನು ಗೆಲ್ಲಿ, ಪೋಷಕರ ಮನಸ್ಸು ಗೆದ್ದರೆ ಸ್ಟ್ರೆಂತು ಜಾಸ್ತಿ ಆಗುತ್ತೆ. ಈಗ ನಮ್ಮ ಶಾಲೆ 70-75 ಇದ್ದಿದ್ದು ಇವತ್ತು 140ಕ್ಕೆ ರೇಂಜ್ಗೆ ಹೋಗಿದೆ. ಯಾಕೆ ಅಂದರೆ ಇಲ್ಲಿ ಸಿಗ್ತಾ ಇರೋ ಸೌಲಭ್ಯ, ಇಲ್ಲಿರುವಂಥ ಶಿಸ್ತು, ಇಲ್ಲಿರುವಂಥ ಶೈಕ್ಷಣಿಕ ವ್ಯವಸ್ಥೆ, ಇವೆಲ್ಲವೂ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗಬೇಕು ಅನ್ನೋದು ನನ್ನ ವೈಯಕ್ತಿಕ ಭಾವನೆ. ಎಲ್ಲ ಸರ್ಕಾರಿ ಶಾಲೆಗಳು ಬೆಳೀಲಿ, ಜೊತೆಗೆ ಖಾಸಗಿ ಶಾಲೆಯ ಜೊತೆಗೆ ಪೈಪೋಟಿ ನಡೆಸೋ ಅಷ್ಟು ನಮ್ಮ ಶಾಲೆ ಬೆಳೀಲಿ ಅಂತ ನನ್ನ ಭಾವನೆ. ಇದಕ್ಕೆ ನಮ್ಮ ಶೈಕ್ಷಣಿಕ ಇಲಾಖೆ ಅಂದರೆ BEO ಸರ್, BRC, BRP ಈ ಥರ ಎಲ್ಲರೂ ಸಹಿತ ನಮಗೆ ಬೆಂತಡ್ತಾ ಇದ್ದಾರೆ. ಅವರ ಒಂದು ಬೆಂಬಲನೇ ನಮಗೆ ಈ ಮಟ್ಟಕ್ಕೆ ಬೆಳವಣಿಗೆ ಕಾರಣ. ಅತಿ ಹೆಚ್ಚಾಗಿ ನಾನು ಪೋಷಕರಿಗೆ ಗೌರವಿಸ್ತೀನಿ. ಯಾಕಂದರೆ ನನ್ನ ಪ್ರತಿ ಕೆಲಸದಲ್ಲೂ ಸಹಿತ ಅವರು ಕೈ ಜೋಡಿಸ್ತಾ ಇದ್ದಾರೆ, ಜೊತೆಗೆ ಬೆಂತಡ್ತಾ ಇದ್ದಾರೆ. ಅವ್ರಿಗೆ ಸಿಗ್ತಾ ಇರೋ ಸೌಲಭ್ಯ ಇವತ್ತು ಒಂದು ಖುಷಿ ಅಂದರೆ, ಉತ್ತರ ಕರ್ನಾಟಕದ ಬಳ್ಳಾರಿ ಈ ಕಡೆ ಈ ಭಾಗದಿಂದ TC ತೊಗೊಂಡು ನನ್ನ ಶಾಲೆಗೆ ಸೇರಿಸ್ತಾರೆ. ಯಾಕೆ ಅಂದರೆ ಒಂದು ಹೆಮ್ಮೆ, ಸರ್ ಇಲ್ಲೆಲ್ಲ ಸೌಲಭ್ಯ ಸಿಗ್ತಾ ಇದೆ, ನಮ್ಮ ಮಕ್ಕಳಿಗೆ 10 ರೂಪಾಯಿಯೂ ನಾವು ಖರ್ಚು ಮಾಡಲ್ಲ ಅಂತಾರೆ. ಇದು ನನಗೆ ಹೆಮ್ಮೆ ಅನಿಸುತ್ತೆ. ಅವರೆಲ್ಲರ ಪ್ರೀತಿಯನ್ನು ನಾವು ಗೆದ್ದಿದ್ದೀವಿ ಅಂತ ಹೇಳ್ತಾ ಈ ಮೂಲಕ ನಾನು ಎಲ್ರಿಗೂ ಒಂದು ಅಭಿನಂದನೆ, ಊರಿನ ಪ್ರಮುಖರಿಗೆ ಎಲ್ರಿಗೂ ಮತ್ತೊಮ್ಮೆ ನಾನು ಅಭಿನಂದನೆ ಹೇಳ್ತೀನಿ. ಖಂಡಿತ ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ. ನಾವು ತಿಂಡ್ಲು ಶಾಲೆನ ಇನ್ನೂ ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅಂತ ನಾನು ಈ ಮೂಲಕ ಆಶ್ವಾಸನೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. गवर्नमेंट स्कूल में ब्राडी MNC कंपनी आकर के CSR फंड से बैग्स, यूनिफॉर्म्स, कंप्यूटर रूम, लैब रूम सब सेटअप किया है हमारे गरीब बच्चों के लिए. और उन्हें ये सहूलियत देने से ये होगा कि आज उन्होंने हमें सपोर्ट किया है इन बच्चों को, तो ये बच्चों का भविष्य उज्जवल होगा. और तभी हो सकता है जब हम चाहेंगे कि हमें वॉलंटियर्स मिलना चाहिए पढ़ाने के लिए. नाउ आई रिक्वेस्ट ऑल द सिटीजन्स ऑफ सर्जापुरा that please there are MNCs that are going to set up the computer lab in schools. Request all the citizens of Sarjapura, come forward, support the government school, bring these children up to the mark so that they can write the entrance exams of government sector, and they should qualify in the government sector. So I need the support, and the support from Tindlu Government School, Muglur's teacher and Murli sir is awesome. Like, he gives heart and soul to the school. He cares for the school, and being from chairperson for Lions Club, we are supporting the school also from 4-5 years. So, and our support will be there. But we want most of the MNCs also to come forward and support all the Anekal Taluk school. It's not only Tindlu, it has to be Muglur, Bikanhalli school, Anekal Taluk, Billapura, all those schools should be supported.
थैंक यू। जय हिंद, जय कर्नाटक। ನಾನು ಇದೇ ಗ್ರಾಮದ ಒಬ್ಬ ಸೋಷಿಯಲ್ ವರ್ಕ್ ಮಾಡೋ ಅಂಥ ವ್ಯಕ್ತಿ. ಆದರೆ ನಮ್ಮ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಅಂದರೆ ನೋಡೋದಕ್ಕೆ ಒಂದು ಆನಂದ ನಮಗೆ. ಏಕೆಂದರೆ ನಾವು ಮೊದಲಿಗೆ ಯಾವ ರೀತಿ ನಾವೆಲ್ಲ ಸರ್ಕಾರಿ ಶಾಲೆಯಲ್ಲೇ ಓದಿದ್ದೀರಿ. ಬಟ್ ಆಗ ಇದ್ದಿದ್ದು ವಿದ್ಯಾಭ್ಯಾಸಕ್ಕೆ ಈಗ ಯಾರು ಸರ್ಕಾರಿ ಶಾಲೆಗೆ ಕಳಿಸೋದಕ್ಕೆ ಎಲ್ಲ ಹಿಂದೆ ಬೀಳ್ತಾರೆ ನಮ್ಮ ಜನ. ಎಲ್ಲ ಪ್ರೈವೇಟ್ ಸ್ಕೂಲಿಂದ ಓದ್ತಾ ಇದ್ದಾರೆ. ಆ ಪ್ರೈವೇಟ್ ಸ್ಕೂಲ್ಗೆ ದೀಟವಾಗಿ ನಮ್ಮ ತಿಂಡ್ಲು ಶಾಲೆ ನಡೀತಾ ಇದೆ. ಪ್ರತಿಯೊಂದು ಇಲ್ಲಿ ಒಳ್ಳೆಯ ಶಿಕ್ಷಕರಿದ್ದಾರೆ, ಎಲ್ಲ ಒಳ್ಳೊಳ್ಳೆ ಶಿಕ್ಷಕರಿದ್ದಾರೆ, ಒಳ್ಳೆ ಎಜುಕೇಷನ್ ಮಾಡಿರೋ ಶಿಕ್ಷಕರಿದ್ದಾರೆ. ವಿದ್ಯಾಭ್ಯಾಸದಲ್ಲಿ ಏನು ಕೊರತೆ ಇಲ್ಲ. ಬಟ್ ಏನು ಅಂದರೆ ಇಲ್ಲಿ ಈ ಒಂದು ನಮ್ಮ ಮುರಳಿ ಹೆಡ್ ಮಾಸ್ಟ್ಲಾಗಿ ಬಂದ ಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟು ತುಂಬ 2 ವರ್ಷದಿಂದ ಈಚೆ ತುಂಬ ಇಂಪ್ರೂವ್ಮೆಂಟು. ಇಲ್ಲಿ ಯಾರೂ ಬರ್ತಾ ಇರಲಿಲ್ಲ ದಾನಿಗಳಾಗಿ. ಯಾರೋ ಇಲ್ಲಿನ ಗ್ರಾಮಸ್ಥರು ಕೆಲವರು ಮಾತ್ರ ಇಲ್ಲಿ ಸ್ವಲ್ಪ ಸಹಕಾರ ಕೊಡ್ತಾಯಿದ್ರು. ಈಗ ಮುರಳಿ ಮಾಸ್ಟ್ರು ಬಂದ ಮೇಲೆ ಏನಾಗಿದೆ, ತುಂಬ ಕಂಪ್ನಿಗಳ ಕಡೆಯಿಂದ ನಮ್ಮ ಮಕ್ಕಳು ಇಂಥದ್ದಿಲ್ಲ ಅಂತ ಹುಡ್ಕೋ ಕೆಲಸ ಇಲ್ಲ. 2 ವರ್ಷಕ್ಕಾಗೋಷ್ಟು ಒಂದು ಸಲ ಕೊಟ್ಟರೆ ಕಂಪ್ನಿಯವರು 2 ವರ್ಷಕ್ಕಾಗೋಷ್ಟು ವಸ್ತುಗಳು ಕೊಡ್ತಾಯಿದ್ದಾರೆ. ಮಕ್ಕಳು ವಿದ್ಯಾಭ್ಯಾಸಕ್ಕೆ ಆಗೋವಂಥದ್ದು, ಉಪಯೋಗ ಆಗೋವಂಥದ್ದು ವಸ್ತುಗಳನ್ನ ಕೊಡ್ತಾಯಿದ್ದಾರೆ. ಬಟ್ ಅವ್ರನ್ನೆಲ್ಲ ತಂದು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ದು ಮುರಳಿ ಮಾಸ್ಟ್ರು. ಅಂದರೆ ಶಿಕ್ಷಕರಲ್ಲಿ ವಿದ್ಯಾಭ್ಯಾಸ ಹೇಳ್ಕೊಡೋ ಶಿಕ್ಷಕರಿದ್ದಾರೆ, ಒಳ್ಳೊಳ್ಳೆ ಶಿಕ್ಷಕರಿದ್ದಾರೆ ನಮ್ಮ ಶಾಲೆಯಲ್ಲಿ. ಬಟ್ ಶಾಲೆನ ಅದೇ ರೀತಿ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು. ಒಂದು ಇಡೀ ತಾಲೂಕಲ್ಲಿ, ನಮ್ಮ ಆನೇಕಲ್ ತಾಲೂಕಲ್ಲಿ ಸರ್ಕಾರಿ ಶಾಲೆಗಳಿಗೆಲ್ಲ ನಮ್ಮ ಶಾಲೆ ಎದ್ದು ಕಾಣಿಸ್ಬೇಕು ಅನ್ನೋ ಒಂದು ಉತ್ಸಾಹ ಮಾಡಿಕೊಂಡು ಮಕ್ಕಳೇ ಪ್ರಾಣವಾಗಿ ಇಟ್ಟುಕೊಂಡು ನಮ್ಮ ಮಾಸ್ಟ್ರು ಇಂಪ್ರೂವ್ಮೆಂಟ್ ಮಾಡ್ತಾಯಿದ್ದಾರೆ. ಇಷ್ಟು ಒಂದು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಇಷ್ಟೊಂದು ಈಗ ಕಂಪ್ಯೂಟರ್ ಕೊಡ್ತಾಯಿದ್ದಾರೆ ಕಂಪ್ನಿ ಕಡೆಯಿಂದ. ಈಗ ಅವ್ರಿಗೆ ಒಬ್ಬ ಶಿಕ್ಷಕರು ಬೇಕಾಗುತ್ತೆ. ಅದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡೋದಕ್ಕೆ ನಾವೆಲ್ಲ ಸೇರಿ ಮಾತಾಡಿ ಶಿಕ್ಷಕರನ್ನ ಆಯ್ಕೆ ಮಾಡೋ ಥರ ಮಾಡ್ತೀವಿ. ಬಟ್ ಇಡೀ ತಾಲೂಕಲ್ಲಿ ನಮ್ಮ ಶಾಲೆಯಲ್ಲಿರೋಷ್ಟು ಅನುಕೂಲ ಮಕ್ಕಳಿಗೆ ಯಾವ ಶಾಲೆಯಲ್ಲಿ ಇಲ್ಲ ಅಂತ ನಾವು ಭಾವಿಸ್ತೀವಿ. ಇಷ್ಟೆಲ್ಲ ಮುರಳಿ ಮಾಸ್ಟ್ರು ಕಷ್ಟ ಏನು ಅಂದರೆ ಶಾಲೆ ಬೆಳೆಯೋದಕ್ಕೆ. ಬಟ್ ಶಿಕ್ಷಕರಲ್ಲಿ ಒಳ್ಳೆ ಶಿಕ್ಷಣ ಕೊಡೋ ಟೀಚರ್ಸ್ ಇದ್ದಾರೆ, ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾರೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಬಟ್ ಅದ್ರ ಜೊತೆಯಲ್ಲಿ ಬೆಳಿಬೇಕಲ್ವಾ ಶಾಲೆ. ಈ ಕಟ್ಟಡಗಳು, ಈ ಸಭಾಂಗಣಗಳು ಇದೆಲ್ಲ ಬೆಳಿಬೇಕು, ಮಾಡಬೇಕು ಅಂದರೆ ಒಳ್ಳೊಳ್ಳೆ ಕಂಪ್ನಿಗಳು ತಂದು ಒಳ್ಳೆ ರೀತಿಯಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತಾಯಿದ್ದಾರೆ ಮುರಳಿ ಮಾಸ್ಟ್ರು. ಎಲ್ಲ ಟೀಚರ್ಸ್ ವರ್ಗದವ್ರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು.